ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ದೊಡ್ಡಗೌಡ್ರ ಆರೋಗ್ಯದಲ್ಲಿ ಚೇತರಿಕೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್, ಮತ್ತೆ ಸೋಂಕು ತಗುಲದಂತೆ ಎಚ್ಚರ ವಹಿಸಲು ವೈದ್ಯರ ಸಲಹೆ. ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ವಾಸ್ತವದ ವಿರುದ್ಧವಾಗಿ ಸುದ್ದಿ ಪ್ರಕಟವಾಗಿದೆ, ಗ್ಯಾರಂಟಿಯನ್ನು ಟೀಕಿಸಿದ ಬೆನ್ನಲ್ಲೇ ದೇಶಪಾಂಡೆ ಸ್ಪಷ್ಟನೆ. ಹಾಸನಾಂಬೆ ದರ್ಶನಕ್ಕೆ 4ನೇ ದಿನವೂ ಅಪಾರ ಜನ, ಧರ್ಮದರ್ಶನ ಸಾಲಿನಲ್ಲಿ ಆಗಮಿಸಿದ ಡಿಸಿ. ಅಕ್ಟೋಬರ್ 18ರೊಳಗೆ ದರ್ಶನಕ್ಕೆ ಬನ್ನಿ ಎಂದ ಸಚಿವರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಂಡಿದ್ದು, ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಅವರು ಪದ್ಮನಾಭನಗರದ ನಿವಾಸಕ್ಕೆ ತೆರಳಿದ್ದಾರೆ. ಜ್ವರ ಹಾಗೂ ಮೂತ್ರದ ಸೋಂಕಿನ ಸಮಸ್ಯೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 1 ವಾರದಿಂದ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ವೈದ್ಯರ ಸೂಚನೆ ಮೇರೆಗೆ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಲಿದ್ದಾರೆ. ಕೆಲ ದಿನಗಳ ಕಾಲ ಮನೆಯಲ್ಲಿಯೇ ಅವರು ವಿಶ್ರಾಂತಿ ಪಡೆಯಲಿದ್ದಾರೆ. ಬಿಸಿಲು ಧೂಳಿರುವ ವಾತಾವರಣಕ್ಕೆ ಹೋಗದಂತೆ ಮತ್ತೆ ಸೋಂಕು ತಗುಲದಂತೆ ಎಚ್ಚರ ವಹಿಸಬೇಕೆಂದು ವೈದ್ಯರು ಅವರಿಗೆ ಸಲಹೆ ನೀಡಿದ್ದಾರೆ. ಇನ್ನು ದೇವೇಗೌಡರ ನಿವಾಸಕ್ಕೆ ಬಿಜೆಪಿ ನಾಯಕರ ಭೇಟಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಇನ್ನಿತರ ಬಿಜೆಪಿ ನಾಯಕರು ಆರೋಗ್ಯ ವಿಚಾರಿಸಿದ್ದಾರೆ. ದೇವೇಗೌಡರ ಆರೋಗ್ಯ ಚೇತರಿಕೆಗಾಗಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ನಾಯಕರು ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದರು. ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿ ವಾಸ್ತವದ ವಿರುದ್ಧವಾಗಿ ಸುದ್ದಿ ಪ್ರಕಟವಾಗಿದೆ ಎಂದು, ನಾನು ಸಿಎಂ ಆಗಿದ್ದರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿರಲಿಲ್ಲ ಎಂಬ ಹೇಳಿಕೆಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಸ್ಪಷ್ಟನೆ ನೀಡಿದ್ದಾರೆ. ದಾಂಡೇಲಿಯಲ್ಲಿ ನಡೆದ ಸಭೆಯಲ್ಲಿ ನಾನು ಮಾತನಾಡುವ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಕುರಿತು ಹೇಳುವಾಗ ನಾನು ಮುಖ್ಯಮಂತ್ರಿಯವರ ಸಮೀಪದಲ್ಲಿರುವವನು, ಆದರೆ ಸಿದ್ದರಾಮಯ್ಯನವರು ಯಾವ ಯೋಜನೆಗಳನ್ನು ಘೋಷಿಸುತ್ತಾರೆಂಬುದು ನನಗೂ ಗೊತ್ತಿರುವುದಿಲ್ಲ. ಸಿದ್ದರಾಮಯ್ಯನವರು ಪಳಗಿದ ನಾಯಕರು, ಜನನಾಯಕರಾಗಿದ್ದಾರೆ. ಬಡವರ ಪರವಾಗಿ ಹೋರಾಡುವ ನಿಜವಾದ ನಾಯಕರು. ಅವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಒಳ್ಳೆಯ ಆಡಳಿತ ನೀಡುತ್ತಿರುವುದು ಅವರ ಶಕ್ತಿ. ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿರುವುದು ಅವರ ಜನಪರ ಮನೋಭಾವದಿಂದಾಗಿದೆ ಎಂಬುದು ನನ್ನ ಮಾತಿನ ತಾತ್ಪರ್ಯವಾಗಿತ್ತು. ಈ ಮಾತಿನ ಉದ್ದೇಶ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡುವುದಲ್ಲ, ಬದಲಿಗೆ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಜನಪರ ನಿಲುವು ಹೊಂದಿರುವ ನಾಯಕರು ಎಂಬುದನ್ನು ಶ್ಲಾಘಿಸುವುದಾಗಿತ್ತು. ಅವರು ಯಾವಾಗಲೂ ಜನರ ಹಿತದೃಷ್ಟಿಯಿಂದ ನಿರ್ಧಾರಗಳನ್ನು ಕೈಗೊಳ್ಳುವ ಹಿರಿಯ ಹಾಗೂ ಅನುಭವ ಸಂಪನ್ನ ನಾಯಕರು. ನನ್ನ ಮಾತುಗಳ ಮೂಲಕ ನಾನು ಅವರ ಜನಪರ ನೀತಿಗಳನ್ನು ಮೆಚ್ಚಿಕೊಂಡಿದ್ದೇ ಹೊರತು ಟೀಕಿಸಿದ್ದಲ್ಲ. ಅಲ್ಲದೆ ನಾನು ಈ ಸಭೆಯಲ್ಲಿ ಗ್ಯಾರಂಟಿಗಳ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎನ್ನುವ ಮಾತನ್ನು ಎಲ್ಲಿಯೂ ಉಲ್ಲೇಖಿಸಿರುವುದಿಲ್ಲ ಎಂದಿದ್ದಾರೆ. ಹಾಸನಾಂಬೆಯ ಸಾರ್ವಜನಿಕ ದರ್ಶನದ 4ನೇ ದಿನವಾದ ಇಂದು ನಿರೀಕ್ಷೆಗೂ ಮೀರಿ ಭಕ್ತರ ಸಂಖ್ಯೆ ಆಗಮಿಸಿತ್ತು. ಧರ್ಮದರ್ಶನ ಸೇರಿದಂತೆ ಎಲ್ಲ ಸಾಲುಗಳು ಕಿಕ್ಕಿರಿದು ತುಂಬಿದ್ದವು. ಮುಂಜಾನೆಯಿಂದಲೇ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಇಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ದಂಪತಿ, ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್ ಮತ್ತವರ ಕುಟುಂಬ, ನಟಿ ತಾರಾ ಮೊದಲಾದವರು ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಉಳಿದಂತೆ 4ನೇ ದಿನವೂ ಭಾರೀ ಭಕ್ತರು ಆಗಮಿಸಿದ್ದರು. ಬೆಳಗ್ಗೆಯಿಂದಲೇ ಧರ್ಮದರ್ಶನ ಹಾಗೂ 300 ರು ಟಿಕೆಟ್ ಸರತಿ ಸಾಲುಗಳು ಭಕ್ತರಿಂದ ತುಂಬಿ ತುಳುಕುತ್ತಿದ್ದವು. ಮುಂಚಾನೆ 4 ಗಂಟೆಯಿಂದಲೇ ವಿವಿಧೆಡೆಗಳಿಂದ ಆಗಮಿಸಿದ್ದ ಭಕ್ತಗಣ ದೇವಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದರು. ಬೆಳಗ್ಗೆ 5 ಗಂಟೆಯಿಂದ ದೇವಿಯ ದರ್ಶನ ಆರಂಭವಾಯಿತು. 1000 ರು ವಿಶೇಷ ದರ್ಶನದ ಸಾಲುಗಳಲ್ಲಿ ಭಕ್ತರ ಸಂಖ್ಯೆಯು ತುಸು ಕಡಿಮೆ ಇತ್ತು. ನೈವೇದ್ಯದ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನ ಇತ್ತು. ನಂತರ ಮಧ್ಯಾಹ್ನ 3:30 ನಂತರ ದರ್ಶನ ಶುರುವಾಯಿತು. 3:30ರಿಂದ ಮಂಗಳವಾರ ಬೆಳಗಿನ ಜಾವ 3 ಗಂಟೆಯವರೆಗೂ ನಿರಂತರ ದರ್ಶನ ಇರಲಿದೆ. ಈ ನಡುವೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ಇಂದು ಧರ್ಮದರ್ಶನ ಸಾಲಿನಲ್ಲಿ ಬಂದು ಗಮನ ಸೆಳೆದರು. ಬೆಳಗ್ಗೆ 10:30ಕ್ಕೆ ಸಂತೆಪೇಟೆ ಕಡೆಯಿಂದ ಜನರ ಮಧ್ಯೆ ನಡೆದು ಬಂದ ಡಿಸಿ ಅವರು ಭಕ್ತರ ಜೊತೆ ಮಾತನಾಡಿ ಅವರಿಂದ ಫೀಡ್ಬ್ಯಾಕ್ ಪಡೆದುಕೊಂಡರು. ಹಿರಿಯರನ್ನು ಮಾತನಾಡಿಸಿದರು. ಕೆಲ ಯುವತಿಯರು ಡಿಸಿ ಅವರೊಂದಿಗೆ ಸೆಲ್ಫಿ ಕೂಡ ತೆಗೆದುಕೊಂಡು ಖುಷಿಪಟ್ಟರು. ಇನ್ನು ಹಾಸನಾಂಬೆ ದೇವಿಯೇ ಉತ್ತಮ ರೀತಿಯಲ್ಲಿ ಆಗುತ್ತಿದೆ. ಧರ್ಮದರ್ಶನ ಕೇವಲ 1-2 ಗಂಟೆಗಳಲ್ಲಿ ಆಗುತ್ತಿದೆ. ಎಷ್ಟೇ ಜನ ಬಂದರೂ ಎಲ್ಲರಿಗೂ ದರ್ಶನ ಸಿಗುತ್ತಿದೆ. ಎಲ್ಲಾ ಭಕ್ತಾದಿಗಳಿಗೂ ಹೃದಯಪೂರ್ವಕ ಸ್ವಾಗತ. ಅಕ್ಟೋಬರ್ 18ಕ್ಕೆ ಮೊದಲು ಬಂದರೆ ದರ್ಶನ ಮತ್ತಷ್ಟು ಸುಲಭವಾಗಲಿದೆ. ಅಕ್ಟೋಬರ್ 18ರ ನಂತರದ ಜನಸಂದಣಿಯಿಂದ ಪರಿಹಾರ ಸಿಗಲಿದೆ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಹಿಂದೆಂದೂ ಕಾಣದಂತೆ ಹಾಸನಾಂಬ ದರ್ಶನೋತ್ಸವ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಜಿಲ್ಲಾಡಳಿತದ ಇಂತಹ ಕಾರ್ಯವೈಖರಿ ಶ್ಲಾಘನೀಯ ಎಂದು ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು.
ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು ದರ್ಶನೋತ್ಸವ ಪ್ರಾರಂಭಕ್ಕೂ ಮುನ್ನ ಸ್ಥಳೀಯ ಮಾಧ್ಯಮಗಳನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿತ್ತು. ಆದರೆ ನಂತರ ನಡೆದಂತಹ ಬೆಳವಣಿಗೆಯಲ್ಲಿ ಜಿಲ್ಲಾಡಳಿತ ಸ್ಥಳೀಯ ಮಾಧ್ಯಮಗಳಿಗೆ ದರ್ಶನೋತ್ಸವದ ಮಾಹಿತಿ ಸೇರಿದಂತೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ. ವಿಐಪಿ, ವಿವಿಐಪಿ ಹಾಗೂ ಶಿಷ್ಟಾಚಾರ ಪಾಲನೆಯ ನೆಪದಲ್ಲಿ ಆಗುತ್ತಿದ್ದ ತೊಂದರೆಯನ್ನು ತಡೆಯುವಂತೆ ಪತ್ರಕರ್ತರು ಒತ್ತಾಯಿಸಿದ್ರು. ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರು ಸುಗಮ ದರ್ಶನ ಪಡೆಯುವಂತಾಗಿದ್ದು, ಇಂತಹ ಉತ್ತಮ ವ್ಯವಸ್ಥೆಗೆ ಸಂಘವು ಹರ್ಷ ವ್ಯಕ್ತಪಡಿಸುತ್ತದೆ ಮತ್ತು ಜಿಲ್ಲಾಡಳಿತಕ್ಕೆ ಸಂಘವು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಹಾಸನ ಜಿಲ್ಲೆಯ ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದ ಹಿಂದೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಮ್ಮ ಕಾರ್ಯನಿರತ ಪತ್ರಕರ್ತರ ಮಾಧ್ಯಮದವರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಬಳಿ ಒಂದು ನಮ್ಮ ಹಕ್ಕುತ್ತಾಯನವನ್ನು ಮಾಡಿದ್ವಿ. ಅದು ಕೇವಲ ಮಾಧ್ಯಮಗಳನ್ನು ದೂರ ಇಟ್ಟು ಕೇವಲ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಳ್ಳುವ ಮೂಲಕ ಹಾಸನಾಂಬೆ ದರ್ಶನ ಮಾಡಲಾಗ್ತಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ವಿಶೇಷವಾಗಿ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಒಂದು ಮಾಡಿರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಮಾತ್ರ ತಿಳಿಸ್ತಾ ಇಲ್ಲ ಅನ್ನೋದು ನಮ್ಮ ನೇರ ಉದ್ದೇಶ ಆಗಿತ್ತು. ಆದರೆ ಇದೀಗ ಹಾಸನಾಂಬ ಉತ್ಸವ ಆರಂಭ ಆಗಿ 4-5 ದಿವಸ ಕಳೆದಿದೆ. ಆ 4-5 ದಿನಗಳಲ್ಲಿ ನಾವು ಪತ್ರಕರ್ತರೆಲ್ಲರೂ ನಾವು ನೋಡಿದಂಥ ಸಂದರ್ಭದಲ್ಲಿ ಕೂಡ ಹಾಸನ ಜಿಲ್ಲೆಯ ಹಾಸನಾಂಬ ಉತ್ಸವ ಬಹಳ ಅದ್ಭುತವಾಗಿ ಮತ್ತು ನಾವು ಕಳೆದ 25 ವರ್ಷದಲ್ಲಿ ನಾನು ನೋಡಿರ್ತಕ್ಕಂಥಂಗೆ ಕೂಡ ಅದು ನಮ್ಮ ಎಲ್ಲ ಪತ್ರಕರ್ತರು ನೋಡಿದಂಗೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ಈ ಬಾರಿ ಹಾಸನಾಂಬ ಉತ್ಸವನ ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ರೈತರಿಗಾಗಿರುವ ನಷ್ಟ ಭರಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗಂಭೀರತೆ ಅರಿತು ಸ್ಪಂದಿಸಬೇಕೆಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಹಾರಕ್ಕಾಗಿ ಕಲಬುರಗಿ ವಿಭಾಗಗಳಲ್ಲಿ ಭಾರೀ ಪ್ರತಿಭಟನೆ ನಡೆಯುತ್ತಿವೆ. ಅತಿವೃಷ್ಟಿಯಿಂದ 15 ಲಕ್ಷ ಎಕರೆ ಬೆಳೆ ನಷ್ಟವಾಗಿದೆ. ಪರಿಹಾರಕ್ಕಾಗಿ ರಾಜ್ಯ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಆದರೆ ಇವರಿಗೂ ಯಾರೂ ಸ್ಪಂದಿಸಿಲ್ಲ, ಗಂಭೀರವಾಗಿ ಪರಿಗಣಿಸಿಲ್ಲ. 2023ರಲ್ಲಿ ತಲೆದೋರಿದ್ದ ಬರ ಹಿನ್ನೆಲೆ 36,000 ಕೋಟಿ ನಷ್ಟವಾಗಿದ್ದು, ಅದನ್ನು ಭರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದಕ್ಕೆ ಕೇವಲ 430 ಕೋಟಿ ನೀಡಿತ್ತು. ರಾಜ್ಯದವರು 200 ಕೋಟಿ ಸೇರಿಸಿ ಪರಿಹಾರ ನೀಡಿದರು. ಆದರೆ ಈ ಬಾರಿ ಹಾಗಾಗಬಾರದು. ನಷ್ಟದ ಪ್ರಮಾಣ ಅಂದಾಜಿಸಿ ಸರ್ವಸಮ್ಮತ ಪರಿಹಾರ ನೀಡಬೇಕು. ಉಭಯ ಸರ್ಕಾರಗಳು ಎಚ್ಚರಿಕೆಯಿಂದ ನಿಭಾಯಿಸಬೇಕೆಂದು ಮನವಿ ಮಾಡಿದರು. ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ನಷ್ಟವನ್ನು ಹೊಂದಿದ್ದಾರೆ ಅಂತ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರಾಷ್ಟ್ರೀಯ ವಿಪತ್ತಿನ ಕೆಳಗಡೆ ನಮಗೆ ಸಹಾಯ ಹಸ್ತ ಮಾಡಬೇಕಂತೆ. ಇದನ್ನು ಗಂಭೀರವಾಗಿ ಅವರು ಪರಿಗಣಿಸೋದಿಲ್ಲ, ಇವರು ಪರಿಗಣಿಸೋದಿಲ್ಲ. ಆ ಕಾರಣಕ್ಕೆ ಕಳೆದ 23ರಲ್ಲಿ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಿತ್ತು. ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿದರು, ಹೋಲ್ ಸ್ಟೇಟ್ ಬರ ಅಂತ ಹೇಳಿ. ಅದು ಸುಮಾರು 36,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರನ ಅಪೀಲ್ ಮಾಡಿಕೊಂಡ್ರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಮುಖಂಡ ಮಹಮ್ಮದ್ ಸಾದಿಕ್, ಕಾರ್ಮಿಕ ವಿಭಾಗದ ಅರುಣ್ ಕುಮಾರ್, ತಾಲೂಕು ಮುಖಂಡರಾದ ಹರಿಹರ, ಚೇತನ ಇನ್ನಿತರರು ಹಾಜರಿದ್ದರು. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಚಿಗಳ್ಳಿ ಬಳಿ ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ನಡೆಯುತ್ತಿದ್ದರೂ ಯಾರೊಬ್ಬರೂ ಕ್ರಮ ಕೈಗೊಂಡಿಲ್ಲ ಎಂದು ಆಪ್ ಮುಖಂಡ ಶಿವಕುಮಾರ್ ಆರೋಪಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಜಮೀನು ಸರ್ವೆ ನಂಬರ್ 3856ರಲ್ಲಿ ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಇದು HRP ರಿಸರ್ವ್ ಲ್ಯಾಂಡ್ ಸಹ ಆಗಿದ್ದರೂ ಕಂದಾಯ ಇಲಾಖೆ ಅಧಿಕಾರಿಗಳಾದ ಎಸಿ, ತಹಸೀಲ್ದಾರ್ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿಗಳು ಲಂಚದ ಹಣಕ್ಕಾಗಿ ಅನುಮತಿ ನೀಡಿದ್ದಾರೆ. ಗ್ರಾಮದ ರವಿಕುಮಾರ್ ಮಾತನಾಡಿ, ಕಲ್ಲು ಗಣಿಗಾರಿಕೆ ಕ್ರಷರ್ ನಡೆಸುತ್ತಿರುವವರು ನಿಯಮ ಪಾಲಿಸುತ್ತಿಲ್ಲ. ಧೂಳು ಇಡೀ ಚಿಗಳ್ಳಿ ಗ್ರಾಮದೊಳಗೆ ರಾಜರೋಷವಾಗಿ ನುಗ್ಗುತ್ತಿದೆ. ಅನೇಕರಿಗೆ ದೂರು ನೀಡಿದ್ದರೂ ಸಹ ಯಾವುದೇ ರೀತಿಯ ಕ್ರಮವಾಗಿಲ್ಲ. ಚಿಗಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನೇಕ ರೀತಿಯ ತೊಂದರೆಯಾಗುತ್ತಿದ್ದರೂ ಅಧಿಕಾರಿಗಳು ಲಂಚಕ್ಕೆ ದಾಸರಾಗಿ ಕಣ್ಣಿದ್ದು ಕುರುಡರಾಗಿದ್ದಾರೆಂದು ದೂರಿದರು. ಯಾವುದೇ ನಿಯಮಗಳು ಇಲ್ಲ. ಉದಾಹರಣೆಗೆ 1 ಎಕರೆಗೆ ಅವರು ಗಣಿಗಾರಿಕೆ ಮಾಡಕ್ ಕೊಟ್ಟಿದ್ರೆ ಗಣಿ ಗುತ್ತಿಗೆದಾರರು ಅವರಿಗೆ ಬೇಕಾದ ರೀತಿಯಲ್ಲಿ 1 ಎಕರೆ ಬದಲು 2 ಎಕರೆ 3 ಎಕರೆ ಆ ತರ ಹೊಡಿತಾ ಇದ್ದಾರೆ. ಕ್ರಷರ್ ಮಾಡಿದ್ರು ಅದು ಧೂಳು ಬರಂಗಿಲ್ಲ, ಶಬ್ದ ಬರಂಗಿಲ್ಲ, ಆಮೇಲೆ ಕಂಡೀಷನ್ಸ್ ಇರುತ್ತೆ.
ಇವತ್ತು ಆ ಧೂಳು ಯಾವ ಮಟ್ಟದಲ್ಲಿ ಇದೆ, ನಮ್ಮ ಹತ್ರ ವಿಡಿಯೋ ಸಹ ಇದೆ, ನಿಮಗೆ ರೂಪ ಶೇರ್ ಮಾಡ್ತೀನಿ. 2 ಕಿಲೋಮೀಟರ್ ರೇಡಿಯಸ್ ಮುಟ್ಟು ಹೋಗುತ್ತೆ. ಆ ಕಲ್ಲನ್ನ ನಮ್ಮ ರೈತರು ಬೆಳೆದಂತ ಬೆಳೆಗಳಲ್ಲಿ ತಿಂದ್ರೆ ನಾವು ರೈತರು ಏನಾಗಬೇಕು? ಇವತ್ತು ಆ ಮಟ್ಟಕ್ಕಿದೆ ಅಂದ್ರೆ ನಾವೆಲ್ಲ ಬದುಕ್ತಾ ಇರೋದು, ಆ ಚಿಗಳ್ಳಿ ಗ್ರಾಮ ಬದುಕ್ತಾ ಇರೋದೇ ಧೂಳಿನ ಒಳಗಡೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಂದಾಯ ಇಲಾಖೆಯಿಂದ ಹಿಡಿದು ಗಣಿ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ತುಂಬಾ ದಿನದಿಂದ ಮಾಹಿತಿ ನೀಡಿದೀವಿ, ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಮಾಹಿತಿ ನೀಡಿದೀವಿ, ಅರ್ಜಿ ಕೊಟ್ಟಿದೀವಿ. ಯಾರು ಸಹ 1 ಪೈಸೆ ಕ್ರಮ ತಗೊಳ್ತಾ ಇಲ್ಲ. ಅದರಲ್ಲೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಶ್ರೀನಿವಾಸ್ ಅಂತ ಒಬ್ರು ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವರ್ಜರಾಜು, ಮಹೇಶ್, ಕಾಂತಾ, ರಘು ಇನ್ನಿತರರು ಹಾಜರಿದ್ದರು. ಆಲೂರು ತಾಲೂಕು ಕದಾಳ್ ಗ್ರಾಮದಲ್ಲಿ ನಿವೃತ್ತ ಇಂಜಿನಿಯರ್ ರಮೇಶ್ ಕುಮಾರ್ ಎಂಬುವರು ಒತ್ತುವರಿ ನೆಪದಲ್ಲಿ ನನಗೆ ತೊಂದರೆ ಕೊಡುತ್ತಿದ್ದಾರೆಂದು ಗ್ರಾಮದ ರೈತ ಮಂಚೇಗೌಡ ಅಳೆದು ತೋಡಿಕೊಂಡರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವೆ ನಂಬರ್ 67/4ರಲ್ಲಿ 17 ಕುಂಟೆ ಜಮೀನಿದೆ. ಇಲ್ಲಿ ಜಮೀನು ಒತ್ತುವರಿ ನಡೆದಿದೆ. ಇದರ ತೆರವಿಗೆ ತಹಶೀಲ್ದಾರ್ ಆದೇಶವಿದೆ ಎಂದು ಹೇಳಿದರು. ನನ್ನ ಜಮೀನಿನಲ್ಲಿದ್ದ ಕಲ್ಲುಕಂಬ, ತೇಗದ ಮರ ಹಾಳು ಮಾಡಲಾಗಿದೆ ಎಂದು ಆರೋಪಿಸಿದರು. ಒತ್ತುವರಿ ಮಾಡಿರುವುದು ತಹಶೀಲ್ದಾರ್ ಆದೇಶ ಮಾಡಿರುವ ಆದೇಶ ಕೊಡಿ ಅಂದ್ರೆ ಯಾರೂ ಕೊಡುತ್ತಿಲ್ಲ. ತಾಲೂಕು ಕಚೇರಿಯವರು ಅಲೆದಾಡಿಸುತ್ತಿದ್ದಾರೆ. ಯಾರಿಂದಲೂ ನನಗೆ ನ್ಯಾಯ ಸಿಗುತ್ತಿಲ್ಲ. ಜೊತೆಗೆ ಸ್ಪಂದನೆಯೂ ಸಿಗುತ್ತಿಲ್ಲ. ಪೊಲೀಸರು, ಅರಣ್ಯ ಇಲಾಖೆಯವರಿಗೆ ದೂರು ನೀಡಿದರೂ ಸ್ಪಂದಿಸುತ್ತಿಲ್ಲ. ಕೂಡಲೇ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಿ ನನಗೆ ಆಗಿರುವ ಅನ್ಯಾಯ ಸರಿಪಡಿಸಿ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು. ತಹಸೀಲ್ದಾರ್ ಅರ್ಜಿ ಹಾಕಿದ್ರೆ ನಂದಿನಿ ಮೇಡಮ್ ಅಂತ ಒಬ್ರು ಇದ್ದಾರೆ, ಅವ್ರು ಕೊಡೋಕ್ಕಾಗಲ್ಲ, ಅದೇನು ಮಾಡ್ಕಿದ್ದೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅರ್ಜಿ ಹಾಕಿದ್ದು 29/9ಕ್ಕೆ ಅರ್ಜಿ ಹಾಕಿದ್ದೀನಿ, ನೀವೇನು ಮಾಡ್ಕಿದ್ದೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ RTI ಅರ್ಜಿ ಹಾಕಿದ್ರು ಕೂಡ ಇದುವರೆಗೂ ಯಾವುದೋ ರಿಪ್ಲೈ ಬಂದಿಲ್ಲ ಸರ್. ಆಮೇಲೆ ರಮೇಶ್ ಕುಮಾರ್ ಅಂತ ಇದ್ದಾರಲ್ಲ, ಅವರು ರಿಟೈರ್ಡ್ ಇಂಜಿನಿಯರ್ ಆಗಿರ್ತಾರೆ, ಕದಾಳವರೇ ಅವರು ರೋಡ್ ಒತ್ತುವರಿಗೆ ಅಂತ ಅರ್ಜಿ ಕೊಟ್ಟಿರ್ತಾರೆ. ಆದರೆ ಅಧಿಕಾರಿಗಳವ್ರಿಗೆ ನೀವು ರೋಡ್ ಒತ್ತುವರಿಗೆ ಅಂತ ಅರ್ಜಿ ಕೊಟ್ಟಿದ ಮೇಲೆ ಅವರಿಗೆ ಮಣ್ಣು ಏರ್ಕೋಕ್ಕೆ, ನಮ್ಮ ಜಾಗದ ಮಣ್ಣು ಏರ್ಕೋಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಫೋಟೋಸ್ ಕೂಡ ಇದೆ. JCPಲಿ ಅವರೇ ಕೆಲಸ ಮಾಡಿಸಿದ್ದಾರೆ, ಸರ್ಕಾರದವ್ರು ಕೆಲಸ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ನನಗೀಗ ಒತ್ತುವರಿ ಜಾಗ ಹೊಡಿತೀನಿ ಅಂತ ಬಂದು ನನ್ನ ಜಾಗನೂ ಹೊಡೆದಿದ್ದಾರೆ, ಒಂದು 8 ಅಡಿ ಒತ್ತುವರಿ ಜಾಗ ಹೊಡಿತೀನಿ ಅಂತ ಬಂದು ನನ್ನ ಜಾಗನೂ ಹೊಡೆದಿದ್ದಾರೆ. ಕಲ್ಕಮ್ಮನ ಹೊಡೆದಾಕಿದ್ದಾರೆ, ತ್ಯಾಗದ ಮರ ಎಲ್ಲನೂ ಹಾಳು ಮಾಡಾಕಿದ್ದಾರೆ. ಸುಮಾರು ಒಂದು 6 ವರ್ಷದ ತ್ಯಾಗದ ಗಿಡ ದೊಡ್ಡವೇ ಅವೆಲ್ಲನೂ ಮಟಾಶ್ ಮಾಡಿದ್ದಾರೆ. ಮಟಾಶ್ ಮಾಡಿಬಿಟ್ಟು ಅದರೊಳಗೆ ಕವಲೊಳಗೆ ಹಾಕಿ ಮುಚ್ಚಿದ್ದಾರೆ. ಆಮೇಲೆ ಮತ್ತೆ ಪದೇ ರಮೇಶ್. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ನಾಮಫಲಕ ಹಾಗೂ ಜಾಹೀರಾತು ಫಲಕಗಳಲ್ಲಿ ಕನಿಷ್ಠ ಶೇಕಡಾ 60ರಷ್ಟು ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವ ಕುರಿತು ಪಟ್ಟಣದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾತನಾಡಿದ ಕರವೇ ಸಂಘಟನೆಯ ಅಧ್ಯಕ್ಷ ಚಂದ್ರಶೇಖರ್, ರಾಜ್ಯ ಸರ್ಕಾರದ ಸ್ಪಷ್ಟ ಆದೇಶದ ಪ್ರಕಾರ ಪ್ರತಿಯೊಂದು ವ್ಯಾಪಾರ ಸಂಸ್ಥೆ, ಹೋಟೆಲ್, ಶಾಲೆ, ಕಚೇರಿ ಹಾಗೂ ಜಾಹೀರಾತು ಫಲಕಗಳಲ್ಲಿ ಶೇಕಡಾ 60ರಷ್ಟು ಕನ್ನಡವಿರಬೇಕು. ಆದರೆ ಬೇಲೂರು ಪಟ್ಟಣದಲ್ಲಿ ಇನ್ನೂ ಅನೇಕ ಕಡೆ ಕನ್ನಡದ ಬಳಕೆ ನಾಪತ್ತೆಯಾಗಿದ್ದು, ಇದು ಸರ್ಕಾರದ ಆದೇಶ ಉಲ್ಲಂಘನೆ ಹಾಗೂ ಕನ್ನಡದ ಗೌರವಕ್ಕೆ ಧಕ್ಕೆಯಾಗಿದೆ. ಅಲ್ಲದೆ ಈ ಹಿಂದೆ ಮನವಿಗೆ ಕ್ರಮ ಕೈಗೊಳ್ಳುವುದಾಗಿ ಪುರಸಭೆ ಅಧಿಕಾರಿಗಳು ಭರವಸೆ ನೀಡಿದ್ದರೂ ಇದುವರೆಗೆ ಯಾವುದೇ ದೃಢವಾದ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದ ಅವರು, ಇದೇ ನವೆಂಬರ್ 1ರೊಳಗೆ ಬೇಲೂರು ಪಟ್ಟಣದ ಎಲ್ಲಾ ನಾಮಫಲಕಗಳಲ್ಲಿ ಶೇಕಡಾ 60ರಷ್ಟು ಕನ್ನಡ ಬಳಕೆ ಕಡ್ಡಾಯವಾಗಿರಬೇಕು ಎಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕನ್ನಡಿಗರು ಎಲ್ಲರೂ ಇರೋದು, ಯಾವುದೇ ಅಧಿಕಾರಿಗಳು ಕನ್ನಡಿಗರೇ, ಅಧ್ಯಕ್ಷರು ಕನ್ನಡಿಗರು ಎಲ್ಲ ಕನ್ನಡಕ್ಕೆ ಯಾಕೆ ಆದ್ಯತೆ ಕೊಡ್ತಿಲ್ಲ ನೀವು? ಸರ್ಕಾರ ಆದೇಶ ಮಾಡಿದೆ, ಇವತ್ತು 60% 40 ಸರ್ಕಾರ ಆದೇಶ, ಸರ್ಕಾರದನ್ನ ನೀವು ಉಲ್ಲಂಘನೆ ಮಾಡಿದ್ರೆ ನೀವು ಏನಕ್ಕೆ ಇರ್ಬೇಕು? ನೀವು ಇಲ್ಲಿ ಹಿಂಗಾರೆ ಯಾತಕ್ಕೋಸ್ಕರ ಇರಬೇಕು? ನಾವು ಕನ್ನಡಿಗ ಸಾರ್ವಭೌಮ ಅಂತ ದೊಡ್ಡ ಮಟ್ಟದ ಹೋರಾಟ ಮಾಡಿ ಇವತ್ತು ನಾವಲ್ಲಿ ಅಂಗನಾಮಫಲಕವನ್ನು ತೆರವುಗೊಳಿಸೋಕ್ಕೋಸ್ಕರ ದೊಡ್ಡ ಕೇಸ್ಗಳು ಹಾಕ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ. ಇದು ಸರ್ಕಾರ ಆದೇಶ ಮಾಡಿದೆ, ನಿಮ್ಮ ಕ್ರಮ ಏನಂಗಾರ ಇಲ್ಲಿ ನೀವು ಪುರಸಭೆಗಳು ಕುತ್ಕೊಂಡು ನಿಮ್ಮ ಕ್ರಮ ಏನು ತಗೋತಿದ್ದೀರಾ? ಈಗ ನಾವೇನು ಕೈ ಕಟ್ಕೂರಂಥ ಸಂಘಟನೆ ಎಲ್ಲ ನಾವೇನು ಆದೇಶ ಮಾಡಿದ್ದೀವಿ, ಏನು ಎಚ್ಚರಿಕೆ ಕೊಟ್ಟಿದ್ದ ಆ ದಿನದೊಳಗೆ ನೀವೇನು ಕ್ರಮ ತಗೊಳ್ಳಿಲ್ಲ ಅಂದರೆ ಖಂಡಿತವಾಗೂ ನಾವು ಇಲ್ಲಿ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಈಗ ಅವ್ರಿಗೆ ಎಚ್ಚರಿಕೆ ನಾವು ಕೊಡ್ತೇವೆ. ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಬೇಲೂರು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ನಮ್ಮ ಪುರಸಭೆ ವತಿಯಿಂದ ವಾಣಿಜ್ಯ ಮಳಿಗೆಯ ಮಾಲೀಕ ಹಾಗೂ ವ್ಯಾಪಾರಸ್ಥರಿಗೆ ಕಟ್ಟುನಿಟ್ಟಾಗಿ ಆದೇಶ ಮಾಡಲಾಗಿದೆ. ಆದರೆ ಕೆಲವು ವಾಣಿಜ್ಯ ಮಳಿಗೆಗಳಲ್ಲಿನ ನಾಮಫಲಕದಲ್ಲಿ ಆಂಗ್ಲ ಭಾಷೆಯನ್ನು ಹೆಚ್ಚಾಗಿ ಬಳಸಿರುತ್ತಾರೆ. ಅವುಗಳ ವಿರುದ್ಧ ಅತಿ ಶೀಘ್ರದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು.
ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ನಾಮಫಲಕಗಳಲ್ಲಿ ಶೇಕಡ ಕರ್ನಾಟಕ ಸರ್ಕಾರದಿಂದನೇ ಆದೇಶ ಆಗಿದೆ, ಶೇಕಡ 60% ಕನ್ನಡದಲ್ಲೇ ಇರಬೇಕಂತ. ಇಲ್ಲಿ ನಾವು ಇರೋದೇ ಕರ್ನಾಟಕದಲ್ಲಿ, ಹಂಗಾಗಿ ನಾವು ಕನ್ನಡಕ್ಕೇ ಹೆಚ್ಚಿನ ಆದ್ಯತೆ ಕೊಡಬೇಕು. ಇವಾಗ ಅಂಗಡಿ ಮುಗ್ಗಟ್ಟಿರ್ಬೋದು, ಮತ್ತೊಂದು ಇದು ವ್ಯಾಪಾರಸ್ಥ ಸ್ಥಳ ಆಗಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಶಾಲಾ ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ನೀವು ಬೇರೆ ಭಾಷೆ ಹಾಕಬೇಡಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಮೊದಲನೇದು ಕನ್ನಡಕ್ಕೆ ಫಸ್ಟ್ನೇದು ಆದ್ಯತೆ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಪರ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಪದಾಧಿಕಾರಿಗಳಾದ ಯುವ ಘಟಕದ ಅಧ್ಯಕ್ಷ ಮೋಹನ್ ಗೌಡ, ಗೌರವ ಅಧ್ಯಕ್ಷರು ತಾರಾನಾಥ್, ಉಪಾಧ್ಯಕ್ಷರು ಚಂದ್ರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಸಿಐಟಿಯು 16ನೇ ರಾಜ್ಯ ಸಮ್ಮೇಳನದ ಅಂಗವಾಗಿ ಅಕ್ಟೋಬರ್ 15ರ ಬುಧವಾರದಂದು ಚನ್ನರಾಯಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತೆಂಗು ಬೆಳೆಗಾರರ ಸಮಸ್ಯೆ ಮತ್ತು ಪರಿಹಾರಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಚನ್ನರಾಯಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್, ರಾಜ್ಯ ಕಾರ್ಯದರ್ಶಿಗಳು, ಬೆಲೆ ಕಾವಲು ಸಮಿತಿ ಶ್ರೀ ಕಾಂತರಾಜು ಕೆಳಹಟ್ಟಿ ಅವರು ಉಂಡೆಕೊಬ್ಬರಿ ವೈಜ್ಞಾನಿಕ ಬೆಲೆ, ಮಾರುಕಟ್ಟೆ ಸಮಸ್ಯೆ ಹಾಗೂ ಪರಿಹಾರದ ಬಗ್ಗೆ ಚರ್ಚಿಸಲಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ರಾಮಚಂದ್ರ ಒಳಗೆರಹಳ್ಳಿ ತೆಂಗಿನ ಮರ ರೋಗಗಳು ಮತ್ತು ಇತರ ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಬೆಂಗಳೂರಿನ ಕೆಒಎಸ್ಎನ್ ವೃತ್ತ ಕೃಷಿ ಡಿಜಿಎಂ ಚೇತನ್ ಕುಮಾರ್ ಸೇರಿದಂತೆ ಅನೇಕ ಕೃಷಿ ಸಂಬಂಧಿತ ಅಧಿಕಾರಿಗಳು ಹಾಗೂ ರೈತ ಸಂಘದ ಮುಖಂಡರು ಭಾಗವಹಿಸಲಿದ್ದಾರೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಅಭಿವೃದ್ಧಿಗೂ ಕೂಡ ಆ ರಾಜ್ಯ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡಬೇಕು, ಒಂದು ಕಣ್ಣೋಟವನ್ನು ಕೊಡಬೇಕು. ಈ ಚಳುವಳಿಯನ್ನ ಮುಂದಿನ 3 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಈ ಸಮಸ್ಯೆಗಳ ಆಧಾರದ ಮೇಲೆ ನಾವು ಹೇಗೆ ಮುಂದುವರಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಲಿದ್ದೀವಿ. ಅದರ ಭಾಗವಾಗಿ ದಿನಾಂಕ 15ನೇ ತಾರೀಕು 15/10/2025 ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಮ್ಮ ತಾಲೂಕಿನ ಬಹಳ ಪ್ರಮುಖವಾದಂಥ ಬೆಳೆಯಾದಂಥ ತೆಂಗು ಬೆಳೆಯ ಸಮಸ್ಯೆಗಳು ಮತ್ತು ಪರಿಹಾರಕ್ಕೆ ಒಂದು ವಿಚಾರ ಸಂಕಿರಣವನ್ನು ನಡೆಸಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ನಾವೆಲ್ಲರೂ ಕೂಡ ಬಂದು ನಾವು ಈ ತಾಲೂಕಿನ ಜನತೆ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬೇಕು. ತೆಂಗು ಬೆಳೆಗಾರರು ಅವರ ಸಮಗ್ರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಕೂಡ ಅಲ್ಲಿ ಸಂವಾದದ ಮೂಲಕ ಚರ್ಚೆ ಮಾಡಬೇಕು. ಅದನ್ನ ಕೂಡಿ ಹಾಸನ ಜಿಲ್ಲಾ ತೆಂಗು ಬೆಳೆಗಾರರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಮಚಂದ್ರ ಮಾತನಾಡಿ, ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊಳೆ ರೋಗ, ಕರೆ ರೋಗ, ಬಿಳಿ ಹುಳುಗಳ ಹಾವಳಿ ಸೇರಿದಂತೆ ಅನೇಕ ತೆಂಗು ರೋಗಗಳಿಂದ ರೈತರು ತೀವ್ರ ಕಂಗಾಲಾಗಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಕೃಷಿ ಇಲಾಖೆ ಇರ್ಬೋದು, ಯಾರೂ ಕೂಡ ರೈತರ ಬಗ್ಗೆ ಒಂದು ಗಮನ ತಗೊಂತಕ್ಕಂಥ ಒಂದು ಹೋಯ್ತೇ ಇಲ್ಲ. ಮೂಲ ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಾವು 8,000 ರೂಪಾಯಿ ಕೊಬ್ಬರಿ ಕ್ವಿಂಟಾಲ್ ರೇಟ್ ಇದ್ದಾಗ ನಮ್ಮ ರೈತ ಸಂಘಟನೆಗಳೆಲ್ಲರೂ ಕೂಡ ಒಗ್ಗೂಡಿ ನಾವು ಒಂದು ಹೋರಾಟವನ್ನು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಇದು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಿಐಟಿಯು ಮತ್ತು ತೆಂಗು ಬೆಳೆಗಾರರ ಹೋರಾಟ ವೇದಿಕೆ ನಮ್ಮ ಚನ್ನರಾಯಪಟ್ಟಣದಿಂದ ಅಂತಕ್ಕಂಥದ್ದು ಒಂದು ಸಂತೋಷವಾದಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅವತ್ತು ಏನು 8,000 ರೂಪಾಯಿ ಕೊಬ್ಬರಿ ರೇಟ್ ಇತ್ತು, ಅದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಆ ಮುಷ್ಕರವನ್ನು ತಗೊಂಡೋಗಿ ರಾಜ್ಯಾದ್ಯಂತ ಆ ಮುಷ್ಕರಕ್ಕೆ ನಾನು ಕೂಡ ಭಾಗಿಯಾಗಿ, ನಾನೊಬ್ಬ ಸಂಚಾಲಕನಾಗಿ, ರಾಜ್ಯ ಸಂಚಾಲಕನಾಗಿ ನಮ್ಮ ಮುಖಂಡರುಗಳ ಒಂದು ಮಾರ್ಗದರ್ಶನದಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕು ಮತ್ತು ವಿಧಾನಸೌಧ ಮುಂದೆ ಧರಣಿ ಕುಂತಾಗ ನಮ್ಮ ಈ ರೈತರ ಒಂದು ಹೋರಾಟಕ್ಕೆ ಮಣಿದು ಸರ್ಕಾರ 13,750 ರೂಪಾಯಿಗೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ಧತಾ ಸಮಿತಿ ಗೌರವಾಧ್ಯಕ್ಷ ಬರಗೂರು ಶಂಕರಣ್ಣ, ಖಜಾಂಚಿ ತೇಜಸ್ ಗೌಡ, ಗೋವಿಂದ್ ಕೆರೆ, ನಿರ್ದೇಶಕ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೈಜ ಪಗರ್ ಹುಕುಂ ಸಾಗುವಳಿದಾರರಿಗೆ ಶೀಘ್ರವಾಗಿ ಹಕ್ಕುಪತ್ರ ನೀಡಬೇಕು ಮತ್ತು ಸಾಗುವಳಿದಾರರಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಭದ್ರರ ಪರ ನಿಂತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಹಾಗೂ ಕಲ್ಯಾಣಿಕೊಪ್ಪಲು ಗ್ರಾಮದ ರೈತರು ಮಳವಳ್ಳಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸರ್ಕಾರದ ಮತ್ತು ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು.
ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ 16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅಧಿಕಾರಿಗಳು ಇದುವರೆಗೂ ಹಕ್ಕುಪತ್ರ ನೀಡದೆ ಭೂಗಳರಿಗೆ ಬೆಂಬಲ ನೀಡುತ್ತಿರುವುದನ್ನು ಪ್ರಾಂತ ರೈತ ಸಂಘ ಖಂಡಿಸುತ್ತದೆ. ಕದ್ಬಳ್ಳಿಯಲ್ಲೇ ಸರ್ವೆ ನಂಬರ್ 23 ಹಾಗೂ 95ರಲ್ಲಿ ಅನೇಕ ಬಡ ರೈತರು ಬಗರ್ ಹುಕುಂ ಸಾಗುವಳಿ ಮಾಡುತ್ತಿದ್ದು ನಮೂನೆ 53ರಿಂದ 59ರವರೆಗೆ ಅರ್ಜಿ ಸಲ್ಲಿಸಿ ಹಕ್ಕುಪತ್ರಕ್ಕಾಗಿ ಕಾಯುತ್ತಿದ್ದಾರೆ. ಕೂಡಲೇ ಹಕ್ಕುಪತ್ರ ನೀಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೋ ಆ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದ್ರೆ ಕೊಡಬೇಕು. ಮತ್ತೆ ನಿಮ್ಮದೇ ಕಾಯ್ದೆ ಹೇಳ್ತದೆ, ಯಾವುದೇ ಒಂದು ಹಕ್ಕುಪತ್ರವನ್ನು ಕೊಟ್ಟು 16 ವರ್ಷ ಆ ರೈತ ವ್ಯವಸಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಹಕ್ಕುಪತ್ರವನ್ನು ರದ್ದು ಮಾಡಬೇಕು ಅಂತ ಹೇಳ್ತದೆ. ಇಲ್ಲಾಂದ್ರೆ ನೀವೇ ಹೇಳ್ತೀರಿ ಅದನ್ನ ಬೀಳು ಭೂಮಿ ಅಂತ ಹೇಳಿ ಅದನ್ನ ಬೀಳು ಅಂತೇಳಿ ನೀವೇ ಅದನ್ನ ಅಲ್ಲಿ RTC ಎಂಟ್ರಿ ಮಾಡ್ತೀರಿ, ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಅಂತೇಳಿ. ಆದ್ರೆ 20-30 ವರ್ಷಗಳಿಂದ ಕೆಲವರಿಗೆ RTC ಇದ್ರು, ನಕಲಿ RTC ಯಾವ RTC ಗೊತ್ತಿಲ್ಲ, ಅವುಗಳ ಬಗ್ಗೆ ಸಮಗ್ರವಾದಂತ ಸರಿಯಾದ ತನಿಖೆ ಆಗ್ಬೇಕು. ಆದ್ರೆ ಆ ವ್ಯಕ್ತಿ ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅಂತ ಹಕ್ಕುಪತ್ರಗಳನ್ನ ರದ್ದುಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಈ 50-53 ಅರ್ಜಿ ಹಾಕೊಂಡಿರ್ತಕ್ಕಂಥವ್ರು ಅಥವಾ 57 ಅರ್ಜಿ ಹಾಕೊಂಡಿರ್ತಕ್ಕಂಥ ರೈತರು ಏನು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೋ ಅವರಿಗೆ ಶೀಘ್ರವಾಗಿ ಹಕ್ಕುಪತ್ರವನ್ನ ಕೊಡಬೇಕು ಅಂತಕ್ಕಂಥದ್ದು ಒಂದು. ಮತ್ತೊಂದು ಕಡೆಗಳಲ್ಲಿ ಓಡಿ ಮಾಡ್ತಕ್ಕಂಥ ಸಂದರ್ಭ. ಇನ್ನು ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್, ಪ್ರಧಾನ ಕಾರ್ಯದರ್ಶಿ ಲಿಂಗರಾಜಮೂರ್ತಿ, ಸತೀಶ್, ಗುರುಸ್ವಾಮಿ, ನಂಜುಂಡಸ್ವಾಮಿ, ಚಿಕ್ಕರಾಚಯ್ಯ, ಕೆಎನ್ ಮೂರ್ತಿ, ಹಿಪ್ಚುಲ್ಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯಾದ್ಯಂತ ನಡೆದ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 22.23 ಲಕ್ಷ ರೂಪಾಯಿ ಮೌಲ್ಯದ ಕಳವು ಮಾಲು ಸಮೇತ 14 ಆರೋಪಿಗಳನ್ನು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ, ಜಿಲ್ಲಾ ಅಪರಾಧ ವಿಶೇಷ ಪತ್ತೆ ದಳವು ಚಾಮರಾಜನಗರ ಉಪವಿಭಾಗದ 7 ಹಾಗೂ ಕೊಳ್ಳೇಗಾಲ ಉಪವಿಭಾಗದ 5 ಪ್ರಕರಣಗಳು ಸೇರಿದಂತೆ ಒಟ್ಟು 12 ಕಳವು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತ ಆರೋಪಿಗಳಿಂದ 55,000 ನಗದು, 285 ಗ್ರಾಂ ಚಿನ್ನ, 45 ಗ್ರಾಂ ಬೆಳ್ಳಿ, 2 ಓಮಿನಿ ಕಾರು ಮತ್ತು 15 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ 2 ಬಾಲ ಅಪರಾಧಿಗಳನ್ನು ಬಾಲಮಂದಿರಕ್ಕೆ ಕಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕೆವಿ ಬಸವರಾಜ್ ಇವರು ಕೆಂಗಾಕಿ ಗ್ರಾಮದವರು, ಚಂದಪ್ಪ ಇವರು ಮಾರನಹಳ್ಳಿ ಸರ್ಕಲ್ ವಿಜಯನಗರ ಬೆಂಗಳೂರಿನವರು, ಪ್ರವೀಣ್ ಕುಮಾರ್ ಬೀಚಹಳ್ಳಿ ಗ್ರಾಮ ಯಳಂದೂರು ತಾಲೂಕು, ಮುಜಾಹಿದ್ ಖಾನ್ ಬೆಂಗಳೂರಿನವರು, ನಟೇಶ್ ಸತ್ಯಗಾಲ ಗ್ರಾಮದವರು, ಸಿದ್ದರಾಜು ಅಮಚವಾಡಿ ಗ್ರಾಮ, ಆಕಾಶ್ ಬೆಂಗಳೂರಿನವರು, ಸಂತೋಷ್ ಬೆಂಗಳೂರು, ಮತ್ತೆ ಇನ್ನು 2 ಮೈನರ್ ಆರೋಪಿಗಳಿದ್ದಾರೆ. ಅವರನ್ನ ಕಾನೂನಿನ ಸಂಘರ್ಷಕ್ಕೊಳಗಾದಂಥ ಬಾಲಕರಂತ ಪರಿಗಣಿಸಿದ ಬಾಲ ನ್ಯಾಯಮಂಡಳಿಗೆ ಅವರನ್ನ ಹಾಜರುಪಡಿಸಲಾಗಿದೆ. 22,23,300 ಮೌಲ್ಯ ಅಂತ ಗುರುತಿಸಿದ್ದೇವೆ. 23,300 ಹೊಸದಾಗಿ ಬಿಲ್ಡಿಂಗ್ ಬಂದಿರುವಂತವರು, ಕೆಲವರು ಹಳಬರು ಕೂಡ ಇದ್ದಾರೆ. ಬೆಂಗಳೂರು ಮೂಲದವರು ಅಂತ ಮಾಡಿರ್ತಕ್ಕಂಥವ್ರು ಅಲ್ಲಿ ಕೂಡ ಅಲ್ಲಿನ ಬೈಕ್ ಅಂದ್ರೆ ನಮ್ಮ. ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಧರ್ಮೇಂದ್ರ, ಸ್ನೇಹರಾಜ್, ಪಿಎಸ್ಐಗಳಾದ ಶ್ರೀಕಾಂತ್, ಸಾಗರ್, ಶ್ವೇತಾದ್ರಿ, ನವೀನ್ ಸೇರಿದಂತೆ ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಟಿ ನರಸೀಪುರ ತಾಲೂಕಿನ ಕುರ್ಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಹದೇವಸ್ವಾಮಿಯವರು ಅಧ್ಯಕ್ಷರಾಗಿ ಹಾಗೂ ಕೆಎಂ ಶಿವಕುಮಾರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 11 ಮಂದಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಚುನಾವಣೆ ಖರ್ಚುವೆಚ್ಚಗಳನ್ನು ಉಳಿಸಿ ಕುರುಬೂರು ಗ್ರಾಮ ಮಾದರಿ ಚುನಾವಣೆ ಮಾಡಿದ ಕೀರ್ತಿಗೆ ಭಾಜನವಾಗಿದೆ. ಎಂಸಿ ಹಳ್ಳಿಯ ಹಿರಿಯ ರಾಜಕಾರಣಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಗುರುಮೂರ್ತಿ ಅವರು ಮತ್ತು ಅವರ ತಂಡವು ಎಲ್ಲಾ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗುರುಮೂರ್ತಿ ಅವರು ಏಳೂರಿನ ಸಮಸ್ತ ಜನತೆ ಹಾಗೂ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳನ್ನು ಮನವೊಲಿಸಿ ಸುಸೂತ್ರವಾಗಿ ಅವಿರೋಧ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಸಂಘದ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ನಾವೆಲ್ಲರೂ ಬದ್ಧರಾಗಿದ್ದೇವೆಂದು ತಿಳಿಸಿದರು.
ಅದರಲ್ಲಿ ಮೀಸಲಾತಿ ಇರ್ಬೋದು, ಮೀಸಲಾತಿಯೇತರ ಇರ್ಬೋದು, ಸಹಕಾರ ಸಂಘಗಳಿರ್ಬೋದು, ಈ ಥರ ಅನೇಕ ಸಂದರ್ಭಗಳಲ್ಲಿ ಏನು ಈ ಒಂದು ಕುರುಬೂರು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ದಲ್ಲಿ ನಮ್ಮ ಎಲ್ಲ ಈ ಭಾಗದ ರೈತರಾದಂಥ ಮತ್ತು ಈ ಜನರಾಗಿರ್ತಕ್ಕಂಥವ್ರನ್ನ ಈ ಒಂದು ಸಹಕಾರ ಬ್ಯಾಂಕ್ನಲ್ಲಿ ಸದಸ್ಯರಾಗಿ ಗೆಲ್ಲಿಸಿ ಮತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥವರು ಜನಪರವಾದಂಥ ಚಿಂತನೆಗಳನ್ನ ಇಟ್ಕೊಂಡು ರೈತರಿಗೆ ಸಕಲವಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಹಾರೈಸ್ತಾ ಅದು ಈ ಒಂದು ಸಹಕಾರ ಬ್ಯಾಂಕ್ ಇನ್ನೂ ಎತ್ತೆತ್ತರದಲ್ಲಿ ಬೆಳೀಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಸಂಸ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕ ಆಲ್ಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್, ನೂತನ ನಿರ್ದೇಶಕರುಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏಕಮಾತ್ರ ಗುರಿ ದೇಶದ ಹಿತವನ್ನು ಕಾಪಾಡುವುದಾಗಿದೆ. ಸಮಾಜದಲ್ಲಿನ ಸಜ್ಜನ ಶಕ್ತಿಯನ್ನು ಜಾಗೃತಗೊಳಿಸಿ ದೇಶದ ಮುನ್ನಡೆಯುವಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸುವುದಾಗಿದೆ ಎಂದು ಆರ್ಎಸ್ಎಸ್ ಉತ್ತರ ಪ್ರಾಂತ ಪ್ರಚಾರಕ ನರೇಂದ್ರ ಜಿ ಹೇಳಿದರು. ಭಟ್ಕಳದ ಅಯೋಧ್ಯ ನಗರದಲ್ಲಿರುವ ಶ್ರೀ ಗುರು ಸುಧೀಂದ್ರ ಕಾಲೇಜು ಆವರಣದಲ್ಲಿ ವಿಜಯದಶಮಿಯ ಪ್ರಯುಕ್ತ ಆಯೋಜಿಸಲಾಗಿದ್ದ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಮಾತನಾಡಿದ ಅವರು, ಆರ್ಎಸ್ಎಸ್ ಯಾವುದೇ ಒಂದು ಧರ್ಮದ ವಿರುದ್ಧ ಹುಟ್ಟಿಕೊಂಡ ಸಂಘವಲ್ಲ, ಬದಲಾಗಿ ಅನೇಕ ಸಕಾರಾತ್ಮಕ ದೃಷ್ಟಿಯನ್ನಿಟ್ಟುಕೊಂಡು ದೇಶದ ಹಿತದೃಷ್ಟಿಯಿಂದ ಹುಟ್ಟಿಕೊಂಡ ಸಂಘಟನೆಯಾಗಿದೆ. 100 ವರ್ಷ ಪೂರೈಸಿದೆ ಎನ್ನುವುದು ನಮ್ಮ ಪ್ರಚಾರದ ಸರಕಲ್ಲ, ಬದಲಿಗೆ ಬದಲಾವಣೆಯೇ ನಮ್ಮ ಗುರಿ ಎಂದರು. ಇನ್ನು ಇದಕ್ಕೂ ಮುನ್ನ ಸಾವಿರಾರು ಗಣವೇಷಧಾರಿಗಳು ಅತ್ಯಂತ ಶಿಸ್ತಿನಿಂದ 2 ವಿಭಾಗವಾಗಿ ಪಥಸಂಚಲನ ನಡೆಸಿ ನಂತರ ಒಟ್ಟಾಗಿ ಶ್ರೀ ಗುರು ಸುಧೀಂದ್ರ ಕಾಲೇಜು ಮೈದಾನದಲ್ಲಿ ಸಮಾವೇಶಗೊಂಡರು. ಪ್ರಸಿದ್ಧಿಗೋಸ್ಕರ ಪ್ರಚಾರಕ್ಕೋಸ್ಕರ ಸಂಘಟನೆ ಶುರು ಮಾಡಿದ್ದಲ್ಲ ಇದೆ. ಹೇಗೆ ಒಬ್ಬ ವ್ಯಕ್ತಿ ತನ್ನ ಮನೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ಕಳಕಳಿಯಿಂದ ಮನೆಯ ಕಸವನ್ನು ತೆಗೆಯೋ ಕೆಲಸ ಶುರು ಮಾಡ್ತಾನೆ, ಮನೆಗೆ ಬಣ್ಣವನ್ನು ಹಚ್ತಾನೆ, ಮನೆಯ ವ್ಯವಸ್ಥೆಗಳನ್ನು ಸರಿಪಡಿಸ್ತಾನೆ. ಆ ರೀತಿಯಲ್ಲಿ ಪರಮಪೂಜನೀಯ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು ಈ ಹಿಂದೂ ಸಮಾಜದ ಸ್ಥಿತಿಯನ್ನು ಸರಿಪಡಿಸೋಕ್ಕೋಸ್ಕರ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಈ ದೇಶದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ ಒಂದು ಶ್ರದ್ಧೆಯನ್ನು ನಿರ್ಮಾಣ ಮಾಡುವಂತಹ ಸಲುವಾಗಿ ಸಂಘದ ಪ್ರಾರಂಭವನ್ನು ಮಾಡಿ. ಸಂಘ ಇದು ಯಾರ್ದೋ ಪ್ರತಿಕ್ರಿಯೆಗೋಸ್ಕರ ಶುರುವಾದ ಸಂಘಟನೆ ಅಲ್ಲ. ಬಹಳಷ್ಟು ಜನ ಸಂಘವನ್ನು ಹೊರಗಿಂದ ನೋಡೋರು, ಸಂಘದ ಬಗ್ಗೆ ಪೂರ್ಣ ತಿಳುವಳಿಕೆ ಇಲ್ಲದೆ ಇದ್ದವರು, ಬಹಳಷ್ಟು ಜನರ ಲೇಖನಗಳಲ್ಲಿ, ಭಾಷಣಗಳಲ್ಲಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ಎಸ್ಎಸ್ ಶಿರಸಿಯ ವಿಭಾಗ ಸಂಚಾಲಕ ರಾಮಚಂದ್ರ ಕಾಮತ್ ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಪಿಗ್ಮಿ ಸಂಗ್ರಹಕಾರರ ಕುಟುಂಬದ ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಿರುವ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕು ಪಿಗ್ಮಿ ಸಂಗ್ರಹಕಾರರ ಸಂಘದ ವತಿಯಿಂದ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪಿಗ್ಮಿ ಸಂಗ್ರಹಣೆಯನ್ನು ಅನೇಕ ವರ್ಷಗಳಿಂದ ವೃತ್ತಿಯನ್ನಾಗಿ ಮಾಡಿಕೊಂಡಿರುವ ಈ ಕಾರ್ಮಿಕರು ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ನಿರಂತರವಾಗಿ ದುಡಿಯುತ್ತಿದ್ದಾರೆ. ಪಿಗ್ಮಿ ಸಂಗ್ರಾಹಕರಲ್ಲಿ ಕೆಲವರು ಪದವಿಯನ್ನು ಪಡೆದವರು ಇದ್ದು ಬೇರೆ ಯಾವುದೇ ಉದ್ಯೋಗ ಸಿಗದೆ ಈ ಕೆಲಸವನ್ನು ಆಯ್ದುಕೊಂಡಿದ್ದಾರೆ. ಆದರೆ ತುರ್ತು ಅವಶ್ಯಕತೆಗೆ ರಜೆ ಪಡೆದರೆ ಬ್ಯಾಂಕ್ ಅಥವಾ ಸಂಘ ಸಂಸ್ಥೆಗಳು ಯಾವುದೇ ವೇತನ ನೀಡುವುದಿಲ್ಲ. ಸಂಗ್ರಾಹಕರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ. ಈ ನಡುವೆ ಸರ್ಕಾರವು ಪಿಗ್ಮಿ ಸಂಗ್ರಾಹಕರ ಬಿಪಿಎಲ್ ಕಾರ್ಡ್ಗಳನ್ನು ಅನರ್ಹಗೊಳಿಸುತ್ತಿರುವುದು ಅವರ ಕುಟುಂಬಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇಂತಹ ಪರಿಸ್ಥಿತಿಯನ್ನು ಅರಿತುಕೊಂಡು ಸರ್ಕಾರವು ಪಿಗ್ಮಿ ಸಂಗ್ರಾಹಕರ ಕುಟುಂಬಗಳನ್ನು ಬಿಪಿಎಲ್ ಕಾರ್ಡ್ನಿಂದ ಅನರ್ಹಗೊಳಿಸದಂತೆ ರಕ್ಷಿಸಬೇಕೆಂದು ಸಂಘವು ಮನವಿ ಮಾಡಿದೆ. 15, 20, 30 ವರ್ಷಕ್ಕಿಂತಲೂ ಹೆಚ್ಚಾಗಿ ಪಿಗ್ಮಿ ಸಂಗ್ರಹಣೆ ಕೆಲಸ ಮಾಡಿಕೊಂಡು ಬಂದಿರುತ್ತೇವೆ. ಇನ್ನು ಕೆಲವರು ಪದವಿ ಪಡೆದಿರುತ್ತಾರೆ. ಯಾವುದೇ ಕೆಲಸ ಸಿಗದೆ ಇದ್ದಾಗ ಪಿಗ್ಮಿ ಕೆಲಸವೇ ವೃತ್ತಿಯನ್ನಾಗಿ ಆಯ್ದುಕೊಂಡಿರುತ್ತೇವೆ. ಹಗಲು ರಾತ್ರಿ ಎನ್ನದೆ, ಮಳೆ ಗಾಳಿ ಬಿಸಿಲು ಎನ್ನದೆ ನಿರಂತರವಾಗಿ ಒಂದು ದಿನ ರಜೆ ಇಲ್ಲದೆ, ಒಂದು ವೇಳೆ ರಜೆ ಮಾಡಿದ ಸಂದರ್ಭದಲ್ಲಿ ನಮಗೆ ಬ್ಯಾಂಕಿನಲ್ಲಿ ಮತ್ತು ಸಂಘ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ವೇತನವೂ ಇರುವುದಿಲ್ಲ. ಇನ್ನು ವಿವರವಾಗಿ ಹೇಳಬೇಕಾದರೆ ನಮಗೆ ಅನಾರೋಗ್ಯ ಸಂದರ್ಭದಲ್ಲಿ ಬ್ಯಾಂಕಿನಿಂದಾಗದೆ ಯಾವುದೇ ಸಂಘ ಸಂಸ್ಥೆಗಳಿಂದಾಗದೆ ವೇತನ 1 ರೂಪಾಯಿಯೂ ಸಿಗುವುದಿಲ್ಲ. 15, 20, 30 ವರ್ಷಗಳಿಂದ ನಿರಂತರವಾಗಿ ಪಿಗ್ಮಿ ಸಂಗ್ರಹಣೆ ಮಾಡುತ್ತಾ ಬಂದಿದ್ದರೂ ಬ್ಯಾಂಕಿನಿಂದಾಗಲಿ ಯಾವುದೇ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದೇ ರೀತಿಯಿಂದ ನಮಗೆ ಸಹಾಯಧನ ಇರುವುದಿಲ್ಲ. ಇಷ್ಟೆಲ್ಲ ಇಲ್ಲದಿದ್ದರೂ ನಮ್ಮ ಪಡಿತರ ಚೀಟಿ ಅನರ್ಹಗೊಳಿಸಿದ್ದು ಎಲ್ಲ ಪಿಗ್ಮಿ ಸಂಗ್ರಾಹಕರಿಗೆ ಮತ್ತು ಅವರ ಕುಟುಂಬದವರಿಗೆ ದೊಡ್ಡ ಬರೆ ಎಳೆದಂತಾಗಿದೆ. ಈ ಸಂದರ್ಭದಲ್ಲಿ ಭಟ್ಕಳ ತಾಲೂಕು ಪಿಗ್ಮಿ ಸಂಗ್ರಾಹಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ, ಉಪಾಧ್ಯಕ್ಷ ವಾಸು ಮಂಚಪ್ಪ ನಾಯ್ಕ, ವೆಂಕಟೇಶ್ ನಾಯ್ಕ ಮುಟ್ಟಳ್ಳಿ, ವೆಂಕಟರಮಣ ಶನಿಯಾರ ನಾಯ್ಕ, ಕಾರ್ಯದರ್ಶಿ ಈಶ್ವರ ನಾಗಪ್ಪ ನಾಯ್ಕ ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು.
ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಧೀಶರಾದ ಬಿಆರ್ ಗವಾಯಿಯವರ ಮೇಲೆ ಕೋರ್ಟ್ ಆವರಣದಲ್ಲಿ ವಕೀಲನೊಬ್ಬ ಶೂ ಎಸೆದು ಅವಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ಕೆಆರ್ಪೇಟೆ ತಾಲೂಕು ಛಲವಾದಿ ಮಹಾಸಭಾ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದ ಮಿದಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನಂತರ ಆರೋಪಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಎಸ್ಯು ಅಶೋಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಕುರಿತು ಮಾತನಾಡಿದ ದಲಿತ ಮುಖಂಡ ಹಾಗೂ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್, ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದು ವಿಕೃತಿ ಮೆರೆದ ವಕೀಲ ರಾಜೇಶ್ ಕಿಶೋರ್ ಎಂಬಾತನನ್ನು ತಕ್ಷಣ ಬಂಧಿಸಿ ಆತನನ್ನು ದೇಶದ್ರೋಹಿ ಎಂದು ಘೋಷಿಸಬೇಕು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಚಪ್ಪಲಿ ಎಸೆಯುವ ಮೂಲಕ ಆತ ದೇಶದ್ರೋಹದ ಕೃತ್ಯ ಎಸಗಿದ್ದಾನೆ. ಶೂ ಎಸೆದು ವಿಕೃತಿ ಮೆರೆದಿರುವ ಅವನನ್ನು ಬಂಧಿಸಿ ಮತ್ತೆ ಬಿಡಲಾಗಿದೆ ಎಂದರೆ ಮೋದಿ ಸರ್ಕಾರವು ಕೋಮುವಾದಿ ಮತ್ತು ಜನವಿರೋಧಿ ಸರ್ಕಾರ ಎಂದು ಸಾಬೀತುಪಡಿಸಿದೆ. ಕೂಡಲೇ ಆತನನ್ನು ಮತ್ತೆ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ದೇಶದಲ್ಲಿ ಕ್ರಿಮಿನಲ್ ತಪ್ಪಾಗಲಾರ್ದು ಕೆಟ್ಟ ಹುಳ ಅವನು ಅಂತ ಹುಳುಗಳನ್ನ ಇವತ್ತು ಭಾರತ ಸರ್ಕಾರದಲ್ಲಿ ಯಾರೇ ಮೋದಿ ಇರ್ತವೆಂದಿರುವುದು ನಮ್ಮ ರಾಜ್ಯ ಸರ್ಕಾರದ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳಿರ್ಬೋದು, RSS ನ ಗುಂಡ ಏನಿವತ್ತು RSS ಕಟ್ಕೊಂಡು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ಬೋದು, ಯಾರು ಕೂಡ ವಿರುದ್ಧ ಮಾತಾಡ್ತಕ್ಕಂಥ ಶೋಚನೀಯ ಸ್ಥಿತಿ. ಯಾಕೆಂತಂದ್ರೆ RSS ಅವರು ಹೇಳ್ತಾರೆ ನಾವೆಲ್ಲ ಹಿಂದೂಗಳು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಬಾಸ್ತಿರಂಗಪ್ಪ, ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಊಚನಳ್ಳಿ ನಟರಾಜ್, ಹಿರಿಯ ಮುಖಂಡರಾದ ರಾಜಯ್ಯ, ಮಾಂಬಳ್ಳಿ ಜಯರಾಮ್ ಸೇರಿದಂತೆ ಹಲವು ದಲಿತ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೊಡ್ಡಗೌಡ್ರ ಆರೋಗ್ಯದಲ್ಲಿ ಚೇತರಿಕೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್, ಮತ್ತೆ ಸೋಂಕು ತಗಲದಂತೆ ಎಚ್ಚರ ವಹಿಸಲು ವೈದ್ಯರ ಸಲಹೆ. ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ವಾಸ್ತವದ ವಿರುದ್ಧವಾಗಿ ಸುದ್ದಿ ಪ್ರಕಟವಾಗಿದೆ, ಗ್ಯಾರಂಟಿಯನ್ನು ಟೀಕಿಸಿದ ಬೆನ್ನಲ್ಲೇ ದೇಶಪಾಂಡೆ ಸ್ಪಷ್ಟನೆ. ಹಾಸನಾಂಬೆ ದರ್ಶನಕ್ಕೆ 4ನೇ ದಿನವೂ ಅಪಾರ ಜನ, ಧರ್ಮದರ್ಶನ ಸಾಲಿನಲ್ಲಿ ಆಗಮಿಸಿದ ಡಿಸಿ, ಅಕ್ಟೋಬರ್ 18ರೊಳಗೆ ದರ್ಶನಕ್ಕೆ ಬನ್ನಿ ಎಂದ ಸಚಿವರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.